ಏನೋ ಆಗಿದೆ ಅಲ್ಲಿ, ಗಾಡಿ ಕುತ್ಕೊಂಡಿದೆ, ಸರಿ ಗೊತ್ತಾಗ್ತಲ್ಲ. ಇನ್ನೊಬ್ಬ ಅರ್ಧಕ್ಕೆ ನಿಲ್ಸ್ಕೊಬಿಟ್ರೆ ನಾನು ಹೋಗೋಕ್ಕಾಗಲ್ಲ, ನೀನು ಹೋಗೋಕ್ಕಾಗಲ್ಲ. ಇರುಗೋರು ಎಲ್ಲೋ ಐತಿಯಾ? ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಟೈಮ್ ಇವಾಗ 5:19 ಸದ್ಯಕ್ಕೆ ಎಸ್ಟಿಮ್ ಮಾಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ತಮ್ಮನೇಲಿ ನೋಡಿದ್ರೆ ಆಗಲೇ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಗಂಡಿಕೋಟೆಗೆ ಹೊಟ್ಟಿದ್ದೀವಿ ಎಲ್ಲರೂ, ಗಂಡಿಕೋಟೆ ಮತ್ತು ಬೆಲ್ಲಮ್ ಕೇವ್ಸು. ಇವತ್ತು ಡೇ 1. ಸೊ ಇವತ್ತು ಹೋಗಿ ನಾಳೆ ರಿಟರ್ನ್ ಬರ್ತೀವಿ. 8 ಟೋಟಲ್ 9 ಜನ ಹೋಗ್ತಾ ಇದ್ದೀವಿ. ಈಗ ಎಲ್ಲರಿಗೂ ಮೀಟಪ್ಪು ಇದರ ಹತ್ರ ಹೇಳಿದ್ದೀನಿ, ಅಯ್ಯಪ್ಪ ನಮ್ಮ ಎಸ್ಟಿಮ್ ಮಾಲ್ ಹತ್ರ. ಸದ್ಯಕ್ಕೆ ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ, ಹೊಸ ಶೂಸ್ ತೊಗೊಂಡಿದ್ನಲ್ಲ ಇವತ್ತು ಹಾಕ್ಕೊಂಡಿದ್ದೀನಿ. ಇನ್ನು ಬ್ರೇಕ್ ಆಗಿಲ್ಲ, ಬಟ್ ಮುಂಚೆ ಎಲ್ಲ ಹಾಕೋ ಅಭ್ಯಾಸ ಇದೆಯಲ್ಲ, ಸೊ ಪರವಾಗಿಲ್ಲ. ಒಂದು 10-20 ಕಿಲೋಮೀಟ್ರು ಹೋದರೆ ಸ್ವಲ್ಪ ಯೂಸ್ಟು ಆಗಿಬಿಡುತ್ತೆ. ಯೂಸ್ಟು ಆದಮೇಲೆ ಫ್ರೀ ಆಗಿರುತ್ತೆ, ಇಲ್ಲಾಂದರೆ ಅದು ಟೈಟ್ ಇನ್ನು ಫುಲ್ಲು. ಸೊ ಇನ್ನು ಮೂಮೆಂಟು ಸ್ವಲ್ಪ ಸ್ಟಿಫ್ ಆಗಿದೆ. ಹೆಲ್ಮೆಟ್ ಪರವಾಗಿಲ್ಲ, ಹೆಲ್ಮೆಟ್ ನೆನ್ನೆ ಮನೇಲಿ ಹಾಕ್ಕೊಂಡಿದ್ದೆ, ಸೊ ಟೆನ್ಷನ್ ಇಲ್ಲ. ಕ್ಯಾಮ್ರಾನೂ ಅಷ್ಟೇ, ಕ್ಯಾಮ್ರಾದು ಲಾಸ್ಟ್ ನಮ್ಮ VK ವಿಡಿಯೋ ನೋಡಿದರೆ ಅದರಲ್ಲಿ ಸ್ವಲ್ಪ ಕ್ಯಾಮ್ರಾ ಕೆಳಗಡೆ ಇತ್ತು, ಅಂದರೆ ಫುಲ್ ಬರೀ ಗಾಡಿನ ಕಾಣಿಸ್ತಾ ಇತ್ತು, ರೋಡ್ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು. ಸೊ ಅದು ಒಂದು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೌಂಡೆಲ್ಲ ಸೂಪರಾಗಿ ಬರ್ತಾಯಿದೆ. ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಟ್ಟು ಫುಲ್ಲು, ರಾತ್ರಿ ಬೇರೆ ಲೇಟ್ ಆಯಿತು, ಸೊ ಫ್ಯೂಯಲ್ ಹಾಕ್ಸೋಕ್ಕೆ ಆಗಲಿಲ್ಲ. ಎಲ್ಲರಿಗೂ 6 ಗಂಟೆಗೆ ಬರೋಕ್ಕೆ ಹೇಳಿದ್ದೆ, ಈಗಿನ್ನು 5:20. ಸೊ ಟೆನ್ಷನ್ ಇಲ್ಲ, ಆರಾಮಾಗಿ ಫ್ಯೂಯಲ್ ಹಾಕ್ಕೊಂಡು ಒಂದು 10 ನಿಮಿಷ ಹೋಗ್ಬೋದು. ಸೊ ಇವತ್ತೆಲ್ಲ ಫುಲ್ ಕಂಪ್ಲೀಟ್ ಸೆಟ್ಟು ಹೊಸದೇ. ಜಾಕೆಟು, ಪ್ಯಾಂಟು, ಬೂಟ್ಸು, ಹೆಲ್ಮೆಟ್ಟು. ಗ್ಲೌಸ್ ಒಂದಿಲ್ಲ ಅಷ್ಟೇ, ಯಾಕಂದರೆ ಗ್ಲೌಸು ಇನ್ನೂ ಒಂದು ಸ್ವಲ್ಪ ಟೈಮ್ ಆಗುತ್ತಂತೆ ಬರೋದು, ಯಾಕಂದರೆ ನನ್ನ ಸೈಜ್ ಸಿಗ್ತಾಯಿಲ್ಲ. ಅದೇ ಪ್ರಾಬ್ಲಮ್ಮು. ಸ್ವಲ್ಪ ಓವರ್ ಸೈಜ್ ಇದ್ದರೆ ಹಂಗೆ ಆಗೋದು. ನಂದು XXL ಇದು ಲೆಗ್ಸ್, ಇದು ಶೂ ಸೈಜು ಅಷ್ಟೇ 11 ಇಲ್ಲ 12 ಬೇಕು. ಹೆಲ್ಮೆಟು XXL ಎಲ್ಲ XXL. ಸೊ ಅದಕ್ಕೆ ಸ್ವಲ್ಪ ನಮಗೆ ಆಪರ್ಚುನಿಟಿ ಕಮ್ಮಿ, ಮತ್ತು ಡಿಸೈನ್ಸ್ಗಳು ಕಮ್ಮಿ, ಮಾಡಲ್ಸ್ ಕಮ್ಮಿ. ಲಾರ್ಜು XL ಅವ್ರಿಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ, XXL ಸ್ವಲ್ಪ ಕಷ್ಟ. ಓಕೆ, ಸೊ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಎಸ್ಟಿಮ್ ಮಾಲ್ ಹತ್ರ ಹೋಗೋಣ. ಸೊ ಅಲ್ಲಿ ಬಾಯ್ಸ್ ಎಲ್ಲ ಬರ್ತಾರೆ. ಸೊ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಇದ್ದೀವಿ ಅಂದರೆ ಅದೇ 8 ಜನ ಟೋಟಲ್. ನನ್ನ ಸೇರಿದ್ರೆ 9 ಜನ ಇದ್ದೀವಿ. ಸೊ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ಲಾಸ್ಟ್ ನನ್ನ ಬ್ರೇಕ್ಫಾಸ್ಟ್ ರೈಡ್ಗೆ ಬಂದಿರೋರು ತುಂಬ ಜನ ಇದ್ದಾರೆ. ಸೊ ಅವರೇ ಬರ್ತಾರೆ. ಬಟ್ ಲಾಸ್ಟ್ ಬ್ರೇಕ್ಫಾಸ್ಟ್ ರೈಡಲ್ಲಿ ವೀಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೆ ತುಂಬ ಜನ ಗೊತ್ತಿಲ್ಲ. ಸೊ ಇವತ್ತು ಗೊತ್ತಾಗುತ್ತೆ. ಸೊ ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬ್ರೀಫಿಂಗ್ ಇರುತ್ತೆ, ಎಲ್ಲರಿಗೂ ಬ್ರೀಫ್ ಮಾಡಿಬಿಟ್ಟು ಯಾವ ಥರ ಲೈನ್ ಫಾಲೋ ಮಾಡೋದು ಎಲ್ಲ ಒಂದು ಬ್ರೀಫ್ ಮಾಡ್ತೀನಿ. ಬ್ರೀಫ್ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಸೊ ಬನ್ನಿ, ಇಲ್ಲಿ ನಾಯ್ರಾ ಅಂತ ಹೊಸದೊಂದು ಓಪನ್ ಆಗಿದೆ. ಅದು ಇಷ್ಟು ಬೆಳಗ್ಗೆ ಓಪನ್ ಆಗಿರುತ್ತೋ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ. ಪೆಟ್ರೋಲು ಸ್ವಲ್ಪ ಓಕೆ ಅನಿಸ್ತು ನನಗೇನು. ನಾಯ್ರಾದು ಇಲ್ಲ, ಓಪನ್ ಮಾಡಿಲ್ಲ ಇವರು. ಸೊ ಇವತ್ತು ಆಯಿಲ್ ಕೂಡ ಹೊಸದು ಹಾಕ್ಸಿದ್ದೀನಿ. ಇದು ಮೋಟರ್ ಎಕ್ಸು. ಚೈನ್ ಸ್ಪ್ರೇನು ಹೊಸದು, ಚೆನ್ನಾಗಿತ್ತು ಚೈನ್ ಸ್ಪ್ರೇ. ನಿನ್ನೆ ಒಂದು 100 ಕಿಲೋಮೀಟ್ರ್ ಓಡಾಡಿದೆ. ಸೊ ಅಷ್ಟೊಂದು ನನಗೆ ಚೈನ್ ನಾಯ್ಸು ಇವೆಲ್ಲ ಬಂದಿಲ್ಲ, ಮತ್ತು ಸ್ಮೂತ್ ಡ್ರೈವ್ ಇತ್ತು. ಆಯಿಲು ಅಷ್ಟೇ ಸಖತ್ತಾಗಿದೆ. ಇವತ್ತು ಗೊತ್ತಾಗುತ್ತೆ, ಹೈವೇಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ನನ್ನದು ಟಾಪ್ ಬಾಕ್ಸ್ ಬೇರೆ ಫುಲ್ಲಿ ಲೋಡ್ ಆಗ್ಬಿಟ್ಟಿದೆ ಇವತ್ತು, ಯಾಕಂದರೆ ಪ್ಯಾನಿಯರ್ಸ್ ಹಾಕಿಲ್ಲ, ಬರೀ ಟಾಪ್ ಬಾಕ್ಸಲ್ಲೇ ಎಲ್ಲ ತುಂಬಿಸ್ಕೊಂಡಿದ್ದೀನಿ. ನೋಡೋಣ, ಓವರ್ಲೋಡ್ ಆಗಿಲ್ಲ ಅಂದರೆ ಸಾಕು. ಬಟ್ ಇದೇ ನೀಟಾಗಿ ಹಾಕಿದ್ದೀನಿ. ಎಲ್ಲಾದರೂ ಹಂಪ್ಸಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಜೋರಾಗಿ ಕುಕ್ಕಿದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸಪೋರ್ಟ್ಗಿದೆ, ಹಂಗೇನು ಬೆಂಡ್ ಆಗಲ್ಲ. ನೋಡೋಣ. ಓಕೆ, ಸೊ ಪೆಟ್ರೋಲ್ ಹಾಕ್ಕೊಂಡು ಸಿಗ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಫಸ್ಟ್ ಎಲ್ಲ ಮುಂದೆ ಬಂದ್ಬಿಡಿ, ಕಾಣಿಸ್ಬೇಕು, ನೀನು ಮುಂದೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ರೈಡ್ಗೆ ಬಂದಿದ್ದು, ಥ್ಯಾಂಕ್ ಯು ಎಲ್ಲರಿಗೂ. ಈಗ ಸೀದಾ ಫಸ್ಟ್ ನಾವು ನಾಷ್ಟಕ್ಕೆ ತಿಳ್ಸೋಣ 100 ಕಿಲೋಮೀಟ್ರ್. ಈಗ ಫಸ್ಟ್ ಸ್ಟಾಪ್ ಇರೋದು ಬೆಲ್ಲಮ್ ಕೇವ್ಸ್. ಬೆಲ್ಲಮ್ ಕೇವ್ಸ್ ಆದಮೇಲೆ ಗಂಡಿಕೋಟೆ ಅಷ್ಟೇ. ಈಗ ಬೆಲ್ಲಮ್ ಕೇವ್ಸ್ಗೆ ಹೋಗೋಕ್ಕೆ ಇಲ್ಲಿಂದ 300 ಕಿಲೋಮೀಟ್ರ್ ಆಗುತ್ತೆ. 2690 ಅಷ್ಟು ಕಿಲೋಮೀಟ್ರ್ ಆಗುತ್ತೆ.
ಆರಾಮಾಗೆ ಹೋಗೋಣ. ಎಲ್ಲ 80-100 ಮೇಂಟೈನ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ಸೊ ನಾನು ಲೀಡ್ ಮಾಡ್ತಾ ಇರ್ತೀನಿ. ಒಂದು ಗಮನ ಇಟ್ಕೊಳ್ಳಿ, ಲೀಡ್ ಮಾಡುವಾಗ ನಾನು ಏನು ಸಿಗ್ನಲ್ ಕೊಡ್ತೀನಿ ಅದನ್ನ ಹಿಂದೆ ಪಾಸ್ ಮಾಡಿ. ಬೇಸಿಕ್ ಸಿಗ್ನಲ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಸ್ಪೀಡಪ್ಪು ಆಯಿತಾ, ಇದು ಸ್ಲೋ ಡೌನು. ಕಾಲೇನಾದರೂ ಕೆಳಗಡೆ ಇಟ್ಟರೆ ಹಂಪ್ಸ್ ಇದೆ, ಹಳ್ಳ ಇದೆ ಅಂತ ಅರ್ಥ. ಸೊ ಅದನ್ನು ಹಂಗೆ ಪಾಸ್ ಮಾಡ್ಕೊಂಡು ಹೋಗಿ ಲೆಫ್ಟ್ ಲೆಗಾದರೂ ಇಟ್ಟು ರೈಟ್ ಲೆಗಾದರೂ ಇಟ್ಟು. ಯಾಕಂದರೆ ಬ್ರೇಕ್ ಹೊಡಿಬೇಕು, ಡ್ಯಾಮೇಜ್ ಆಗಬೇಕಂದ್ರೆ ನಾರ್ಮಲ್ ಆಗಿ. ಬಟ್ ಪ್ಲಸ್ ನನ್ನಿಂದ ಇರೋರನ್ನ ನಾನು ಮಿರರಲ್ಲಿ ನೋಡ್ತೀನಿ, ನೀವು ನಿಮ್ಮಿಂದ ಇರೋರನ್ನ ಕೂಡ ನೋಡ್ತೀನಿ ಮಿರರಲ್ಲಿ, ಅವ್ರಿಂದ ಇರೋರನ್ನ ನೋಡ್ತೀನಿ. ಸೊ ಲಾಸ್ಟ್ವರೆಗೂ ಹಂಗೆ ಇರಬೇಕು. ನಿಮ್ಗೆ ಯಾರಾದರೂ ಒಬ್ಬರು ಮಿರರಲ್ಲಿ ಕಾಣಿಸಿಲ್ಲ ಅಂತಂದರೆ ನೀವು ನಿಲ್ಲಿಸಿ, ನೀವು ಕಾಣಿಸಿಲ್ಲ ಅಂದರೆ ನಿಮ್ಮ ಮುಂದೆ ಇರೋರು ನಿಲ್ಲಿಸ್ತಾರೆ. ಸೊ ಹಂಗೆ ನನ್ನವರೆಗೂ ಬರುತ್ತೆ. ಸೊ ನಿಲ್ಲಿಸಿ ಎಲ್ಲರೂ ಒಟ್ಟಿಗೆ ಕರ್ಕೊಂಡು. ಸೊ ಅದೊಂದು, ಯಾಕಂದರೆ ಒಬ್ಬೊಬ್ರು ಮಿಸ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಬ್ಬರನ್ನ ನಿಮ್ಮ ಮಿರರಿಂದ ನೋಡ್ಕೊಳ್ಳಿ. ಅವ್ರು ನಿಮ್ಮ ಮುಂದೆ ಬರ್ತಾಯಿದ್ರೆ ನೀವು ಮುಂದೆ ಆರಾಮಾಗಿ ಬರ್ಬೋದು ಆಯಿತಾ. ಸೊ ಲಾಸ್ಟ್ವರೆಗೂ ಇರೋರು ಹಂಗೆ ಬರ್ತಾ ಇರ್ತಾರೆ. ಒಬ್ಬರು ಮಿಸ್ ಆದ್ರೂ ನಾವು ಎಲ್ಲ ಒಬ್ಬೊಬ್ಬರೇ ಸ್ಟಾಪ್ ಮಾಡಿದ್ರೆ ಎಲ್ಲ ಸ್ಟಾಪ್ ಮಾಡ್ತೀವಿ, ನಿಲ್ಲಿಸ್ಬೋದು. ಯಾಕಂದರೆ ಎಲ್ಲರ ಹತ್ರ ಇಂಟರ್ಕಾಮ್ ಇಲ್ಲ, ಕಮ್ಯುನಿಕೇಷನ್ ಇದಾಗುತ್ತೆ. ಸೊ ನಾವು ಅದೇ ಥರ ಕಮ್ಯುನಿಕೇಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ಪೆಟ್ರೋಲ್ ಸ್ಟಾಪ್ ಕೊಡೋಣ, ಊಟಕ್ಕೂ ನಿಲ್ಸೋಣ. ಸದ್ಯಕ್ಕೆ ದೇವನಹಳ್ಳಿಲಿ ನಮ್ಮ ಪವನ್ ಸಿಗ್ತಾನೆ, ಪವನ್ನ ಕರ್ಕೊಂಡು ಹೊರಡೋಣ. ಎಲ್ಲ ನನ್ನನ್ನೇ ಫಾಲೋ ಮಾಡಿ ಆರಾಮಾಗಿ. ಈಗ ರೋಡು ಫುಲ್ಲು ಖಾಲಿ ಸಿಕ್ಕೋದು ಉಮ್ಮಟ್ಟು ಹೋಗ್ಬೇಡಿ, ಆರಾಮಾಗಿ 80-100 ಹೋಗೋಣ. ದೇವನಹಳ್ಳಿ ಬಿಟ್ಟು ಸ್ವಲ್ಪ ಫುಲ್ ಹೋಗೋಣ. ಆಮೇಲೆ ಅನಂತಪುರದ ಹತ್ರ ರೈಟ್ ಹೋಗೋದು. ಇನ್ನೊಂದು ಇಟ್ಕೊಳ್ಳಿ, ಯಾರೋ ಮುಂದೆ ಬಂದರು ಹಿಂದೆ ಬಂದರು. ಯೂಶಲಿ ನನ್ನ ರೈಡಲ್ಲಿ ಬೈಕಿಂಗಲ್ಲಿ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಅದೊಂದು ಏನಾದರೂ ಇದಾಯ್ತಿದ್ದು ಬೇಜಾರು ಮಾಡ್ಕೊತೀನಿ. ಬೈಕಿಂಗಲ್ಲಿ ಮಾತ್ರ ಸ್ಟ್ರಿಕ್ಟ್ ಆಗಿರ್ತೀನಿ. ಆಮೇಲೆ ಹೆಂಗೆ ಬೇಕೋ ಖಾಲಿ ಆಗಿರಲ್ಲ. ಬೈಕಿಂಗ್ ನಾವು ಬೈಕರ್ಸ್ ಅಂತ ಏನು ಕೇಳ್ತೀವಿ ಅಂತಂದರೆ ಸೆಟ್ ಆಫ್ ರೂಲ್ಸು, ಸೆಟ್ ಆಫ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀವಿ. ಸೊ ಅದಕ್ಕೆ ನಾವು ಹಂಚ್ಕೊಂಡು ಅದೇ ಥರ ಇರೋಣ. ಬನ್ನಿ, ನನಗೆ ಫಾಲೋ ಮಾಡಿ 80-100 ಮೇಂಟೈನ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಮುಂದೆ ಬಂದರೆ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ನೋಡಿದ್ರೆ ಏನೋ ಟ್ರಾಫಿಕ್ ಜಾಮ್ ಆಗಿದೆ. ಅದು ಬೆಳಗ್ಗೆ 6 ಗಂಟೆಗೆ ಏನು ಆಕ್ಸಿಡೆಂಟ್ ಏನೋ ಆಯಿತಾ. ಇಲ್ಲಿ ತುಂಬ ಲೈನ್ ಕ್ರಾಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಅರ್ಧ ಆಕ್ಸಿಡೆಂಟ್ ಆಗೋದು ಅದರಿಂದನೇ. ಈ ಲೈನಿಂದ ಆ ಲೈನ್ಗೆ ಸಡನ್ ಶಿಫ್ಟ್ ಆಗ್ತಾ ಇರ್ತಾರೆ. ಇಲ್ಲಾಂತಂದರೆ ಕೆಲವ್ರು ಏನು ಮಾಡ್ತಾರೆ, ರೈಟ್ ಸೈಡ್ ಲೈನಲ್ಲಿ ತುಂಬ ಸ್ಲೋ ಹೋಗ್ತಾ ಇರ್ತಾರೆ. ತುಂಬ ಸ್ಲೋ ಆಗೋ ಗಾಡಿಗಳು ಲೆಫ್ಟಲ್ಲಿ ಬಂದುಬಿಡ್ಬೇಕು. ರೈಟಲ್ಲಿ ತುಂಬ ಅಂದರೆ ಲೈಕ್ 80 ಸ್ಪೀಡ್ ಮೇಂಟೈನ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಹೋಗ್ತಾರೆ. ಅದೇನಾಗುತ್ತೆ, ಇವರು ಲೆಫ್ಟ್ ಎಳೆದು ಈ ಸೆಂಟ್ರಲ್ ಲೈನ್ ಬರೋಕ್ಕೆ ನೋಡ್ತಾರೆ. ಆ ಟೈಮಲ್ಲಿ ಹಿಂದೆ ಆದ ಗಾಡಿ ಬರುತ್ತೆ, ಅದು ಸ್ಲೋ ಆಗುತ್ತೆ, ಗುದ್ದುತ್ತೆ, ಇದೇ ಆಗೋಗುತ್ತೆ. ಇಲ್ಲಿ ಮೋಸ್ಟ್ಲಿ ಯಾವುದೋ ಲಾರಿ ನಿಂತೋಗಿತ್ತಲ್ಲಿ, ಏನೋ ಆಗಿದೆ ಅಲ್ಲಿ, ಏನೋ ಗಾಡಿ ಗುದ್ಕೊಂಡಿದೆ, ಸರಿ ಗೊತ್ತಾಗ್ತಲ್ಲ. ಇಳಿದಿದ್ದಾರೆಲ್ಲ, ಮೋಸ್ಟ್ಲಿ ಯಾವುದೋ ಕಾರು ಟಚ್ ಆಗಿರಬೇಕು. ಲಾರಿ ಒಂದು ಸಡನ್ ಬ್ರೇಕ್ ಹಾಕಿರ್ತಾನೆ. ಇವೇ ಸಣ್ಣ ಪುಟ್ಟವು ಯಾಕೆ ಜಾಸ್ತಿ ಗೊತ್ತ ತಕ್ಷಣ ಇಳಿದು ಎಲ್ಲ ನೋಡ್ತಾ ಇರ್ತಾರಲ್ಲ ಪಾಪ, ಅವ್ರಿಗೂ ಕಾರು ಏನಾಗಿದೆ ಅಂತ ಗೊತ್ತಾಗಬೇಕಲ್ಲ. ಗಾಡಿ ಗುದ್ಕೊಂಡಿರೋದು, ಗುದ್ದಿರೋದ ಕೆಟ್ಟಾಗಿರೋದ ಒಂದು ಗೊತ್ತಾಯ್ತಲ್ಲ. 3 ಗಾಡಿ ನಿಂತೈತೆ ಒಟ್ಟಾನಲ್ಲಿ. ಓಕೆ, ಸೊ ಇಂಥ ರೈಡು, ಒಂದು ಗ್ರೂಪ್ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಆರಾಮಾಗಿ ಈಗ ಬೆಲ್ಲಮ್ ಕೇವ್ಸ್ಗೆ ಹೋಗಿ ಅಲ್ಲಿಂದ ಗಂಡಿಕೋಟೆಗೆ ಹೋಗಬೇಕು. ಇವತ್ತಿನ ಪ್ಲ್ಯಾನ್ ಇರೋದು ಅದು. ಇನ್ನೊಬ್ಬರು ಪವನ್ ಅಂತ ಇದ್ದಾರೆ, ಅವರು ಮುಂದೆ ದೇವನಹಳ್ಳಿ ಹತ್ರ ಸಿಗ್ತಾರೆ. ಅವರು ಕೋಲಾರಿಂದ ಬರೋದು. ಸೊ ಅದು ಹೊಸಕೋಟೆ ಕಡೆಯಿಂದ ಅವರು ಆ ಹೊಸ ಫ್ಲೈಓವರ್ ಇದೆಯಲ್ಲ, ಹೊಸ ರೋಡು, IVC ರೋಡು ಏನೋ ಕರೀತಾರೆ ಅದನ್ನು. ಸೊ ಆ ರೋಡಲ್ಲಿ ಬಂದ್ಬಿಟ್ಟು ದೇವನಹಳ್ಳಿ ಹತ್ರ ಇರ್ತಾರೆ. ಸೊ ನಾನು ದೇವನಹಳ್ಳಿ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಡೋಣ. ಓಕೆ, ಸೊ ಇಲ್ಲೇ ನಂದಿ ಕ್ರಾಸ್ ಹತ್ರ ಬಂದಿದ್ದೀವಿ. ನಂದಿ ಉಪಚಾರ್ ಇದೇನು ಕ್ಲೋಸ್ ಆಗ್ಬಿಟ್ಟೈತಾ ಹೋಟ್ಲು? ಇಲ್ಲ, ಓಪನ್ ಇದೆ ನಂದಿ ಉಪಚಾರ್. ಹಾಂ, ಈಗ ಪವನ್ ಅಂತ ಒಬ್ಬರು ಹೊಸಕೋಟೆಯಿಂದ ಬರಬೇಕಾಗಿತ್ತು. ಅವರು ಇಲ್ಲೇ ಇದ್ದೀನಿ ಅಂತಂದರು. ಎಲ್ಲಿದ್ದಾರೋ ಗೊತ್ತಿಲ್ಲ. 200 NS ಅವ್ರದ್ದು ಗಾಡಿ. NS ಅದ್ಯಾವುದು ಅಪಾಚಿ ಬರ್ತಾಯಿದೆ ಅದಾ? ಓ ಅಣ್ಣ, ಆರಾಮಣ್ಣ. ಎಲ್ಲಿ ಮಿಸ್ಟರ್ ಪವನ್? ಇಲ್ಲೇ ನಂದಿ ಕ್ರಾಸ್ ಹತ್ರನೇ ಇದ್ದೀನಿ ಅಂತಂದ್ರಪ್ಪ. ಹಲೋ, ಹಾಂ, ಅದಲ್ಲಪ್ಪ, ಈ ಹೈವೇ ಇದೆ ನೋಡು, ಹೈವೇ ಫ್ಲೈಓವರು. ಸರಿ, ವಿಜಯಪುರ ಕಡೆಯಿಂದ ಬಂದರೆ ಸಿಗ್ನಲ್ ಹತ್ರ ಇದೆಯಾ ನೀನೀಗ? ಅಲ್ಲಲ್ಲ, ಇವಾಗ
ಮುಂದೆ ಚಿಕ್ಕಬಳ್ಳಾಪುರ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಹಾಂ, ಚಿಕ್ಕಬಳ್ಳಾಪುರ ಲೆಫ್ಟ್ ಅಂದರೆ ಲೆಫ್ಟ್ ತೋರಿಸ್ತಾಯ್ತಾ? ಹಂಗಾರೆ ಇಲ್ಲಿಗೆ ಬಾ. ಇಲ್ಲೊಂದು ಎಸ್ಟೇಟ್ ಇದೆ, ಅದು ನಮಗ್ ಬೇಕಾಗಿಲ್ಲ. ಹಂಗೆ ಬಲಗಡೆ ತಿರುಗು. ಅಲ್ಲ ನೀ ಎಲ್ಲಿಗೆ ಹೋಗ್ಬೇಕು ಅಂದೆ? ಮರ್ತೋಗ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ? ಮುಂದೆ ನಾನು ಇನ್ನೂ ಹಂಗಾದ್ರೆ. ಓ, ನೀನು ಹೆವಿ ಮುಂದೆ ಹೋಗ್ಬಿಟ್ಟಿದ್ಯಾ ನೀನು. ನಾನು ಡೈಲಿ ರೋಡ್ ತಗೊಂಡಿಲ್ಲ, ಇದು ವಿಜಯಪುರ ರೋಡ್. ಇದು ಒಂದು ಕೆಲಸ ಮಾಡಿ ಲೊಕೇಶನ್ ಕಳಿಸ್ ನೀನು. ಸೊ ನಮ್ಮ ಪವನ್ ಅವರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ನಂದಿ ಕ್ರಾಸ್ ಅಂತಿದೆ, ಇಲ್ಲೊಂದಿದೆ ಅಲ್ಲೊಂದಿದೆ ಅಂತಂದರು. ಅವ್ರು ವಿಜಯಪುರದಿಂದ ಬಂದ್ರಂತೆ. ಸೊ ಅದಕ್ಕೆ ಮುಂದೆ ಇದ್ದಾರೆ, ಒಂದು 12 ಕಿಲೋಮೀಟ್ರ್ ಮುಂದೆ ಇದ್ದಾರೆ, ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದ ಹತ್ರ. ಸೊ ಅಲ್ಲಿ ಹೋಗಿ ಹಂಗೆ ಅವ್ರನ್ನ ಕರ್ಕೊಂಡು ಸೀದಾ ಹೊಟ್ಬಿಡೋಣ. ಈಗ ಸದ್ಯಕ್ಕೆ ಈಗ 25 ಕಿಲೋಮೀಟ್ರ್ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸಿದೆ, ಯಪ್ಪ ಶೆಲ್ಲಲ್ಲಿ ತುಂಬ ದಿನ ಆಗಿತ್ತು. ಶೆಲ್ಲಲ್ಲಿ ಹಾಕ್ಸಿ 117 ರೂಪಾಯಿ ಇದೆ ಇನ್ನೂ ನಾರ್ಮಲ್ಲೇ. ಓಯ್ಯಪ್ಪ ಸ್ವಾಮಿ, ಅದಕ್ಕೆ 500 ರೂಪಾಯಿಗೆ ಹಾಕ್ಸ್ಕೊಂಬಂದೆ, ಮುಂದೆ ಎಲ್ಲ ಹಾಕ್ಸೋಣ ಅಂತ. ಸೊ ಈಗ ಇನ್ನೊಂದು 25 ಕಿಲೋಮೀಟ್ರ್ ಆದಮೇಲೆ ಒಂದು ಸಣ್ಣ ಟೀ ಬ್ರೇಕ್ ಹಾಕ್ಬಿಟ್ಟು, ಯಾಕೆ ಸ್ವಲ್ಪ ಎಲ್ಲ ಇಂಜಿನ್ ಎಲ್ಲ ಹೀಟ್, ಬಾಡಿ ಗೀಡಿ ಎಲ್ಲ ಸ್ವಲ್ಪ ಹೀಟ್ ಆಗಬೇಕಲ್ಲ ಎಲ್ಲರಿಗೂ. ಸೊ ಅದಾದಮೇಲೆ ಅಲ್ಲಿಂದ ಸೀದಾ ಬೆಲ್ಲಮ್ ಕೇವ್ಸ್ಗೆ ಹೊಡಿತೀವಿ, ಇಲ್ಲ ನಾಷ್ಟಕ್ಕೆ. ಅದಾದಮೇಲೆ ಒಂದು 100 ಕಿಲೋಮೀಟರ್ ಆದಮೇಲೆ ನಾಷ್ಟಕ್ಕೆ ನಿಲ್ಲಿಸಿ, ಅದಾದಮೇಲೆ ಮತ್ತೆ 100 ಇದಕ್ಕೆ ಹೋಗ್ತೀವಿ, ಬೆಲ್ಲಮ್ ಕೇವ್ಸ್ಗೆ ಹೋಗ್ತೀವಿ. ಸದ್ಯಕ್ಕೆ ವೆದರು ತಣ್ಣಗಿದೆ. ಸ್ವಲ್ಪ 8, 9, 10 ಗಂಟೆ ಆಗ್ತಿದ್ದಂಗೆ ಹಬೆ ಹೊಡೆಯುತ್ತೆ. ಫಸ್ಟ್ ಆಂಧ್ರ ಕೇಳಬೇಕಾ, ಅಲ್ಲೂ ಹೆವಿ ಬಿಸಿಲು. ಇವತ್ತು ಹೆಂಗೆ ಇದು ಮಾಡೋದು. ಒಟ್ಟಲ್ಲಿ ಸದ್ಯಕ್ಕೆ ವೆಂಟಿಲೇಷನ್ ಚೆನ್ನಾಗಿದೆ. ನಂದು ಜಾಕೆಟ್ ಇದು ಎಲ್ಲಷ್ಟು ಟೈಡಿ ಮ್ಯಾನ್ದು. ಸದ್ಯಕ್ಕೆ ಗಾಳಿ ಚೆನ್ನಾಗಿ ಬರ್ತಾಯಿದೆ. ನೋಡೋಣ ಈ ಮಧ್ಯಾಹ್ನ ಹೊತ್ತು ಯಾವ ಥರ ಎಫೆಕ್ಟ್ ಇರುತ್ತೆ ಅಂತ ಗೊತ್ತಾಗುತ್ತೆ ಈ ಜಾಕೆಟಲ್ಲಿ. ಆಮೇಲೆ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಯಾರಿಗೂ ಗೊತ್ತೇ ಆಗಲ್ಲ ಇಲ್ಲಿರೋದು ಸಾಯಿಬಾಬಾ ದೇವಸ್ಥಾನ. ಇಲ್ಲೇ ಇದೆ ನೋಡಿ, ರೈಟ್ ಸೈಡ್, ಓಂ ಸಾಯಿರಾಮ್. ಇಲ್ಲಿ ಯಾವಾಗ ಕಾಲೇಜಲ್ಲಿದ್ದಾಗ ಬರ್ತಾಯಿದ್ದೆ ನಾನು. ಬಂಕ್ ಹೊಡೆದ್ಬಿಡೋದು, ಸೀದಾ ಗಾಡಿ ಎತ್ಕೋ ಸೈ ಅಂತ ಇಲ್ಲಿ ಬಂದ್ಬಿಡ್ತಾಯಿದ್ದೆ. ಅವಾಗೆಲ್ಲ ಖಾಲಿ ರೋಡು 6, 7 ಈ ಇನ್ನೂ ಏರ್ಪೋರ್ಟು ಆಗಿರಲಿಲ್ಲ ಆವಾಗ. ತುಂಬ ಖಾಲಿ ಇತ್ತು ರೋಡು. ಬಟ್ ಈ ರೋಡು 2 ಲೇನ್ ಇತ್ತು. 2 ಲೇನಾ 3 ಲೇನಾ ಅಷ್ಟೊಂದು ಸರಿಯಾಗಿ. ಬಟ್ ಇದು 3 ಲೇನ್ ಇತ್ತು ಇಲ್ಲಿಷ್ಟು ಮಾತ್ರ. ಯೂಶ್ವಲಿ 2 ಲೇನೇ ಇದೆಲ್ಲ. ಆಮೇಲೆ 3 ಲೇನ್ ಆಗಿದ್ದು. ಏರ್ಪೋರ್ಟ್ ಆಗ್ತಾಯಿದೆ ಅಂದ್ಬಿಟ್ಟು ಆ ಕಡೆದೆಲ್ಲ 3 ಲೇನ್ ಆಗಿದೆ. ಆಮೇಲೆ 3 ಅಂದರೆ 6, ಈ ಕಡೆ 3 ಆ ಕಡೆ 3. ಸೊ ಆವಾಗ ಖಾಲಿ ಇತ್ತು, ಹೆಲ್ಮೆಟ್ ರೂಲ್ಸ್ ಇರಲಿಲ್ಲ, ಏನಿಲ್ಲ ಆವಾಗ. ಗುಂಡಾಡಿ ಹಂಗೆ ಹೋಗ್ತಾ ಇರೋದು, ಹೆಲ್ಮೆಟ್ ಇಲ್ಲ ಎಂಥದ್ದು ಇಲ್ಲ. ಆಮೇಲೆ 7ಅಲ್ಲೇನೋ ಹೆಲ್ಮೆಟ್ ರೂಲ್ಸು ಕಂಪಲ್ಸರಿ ಆಯಿತು. ನನಗೆ ಕರೆಕ್ಟಾಗಿ ಗ್ಯಾಪ್ನ ಇಲ್ಲ, ಎಕ್ಸಾಕ್ಟ್ ಡೇಟು ನನಗೆ ಅಂದಾಜು ಮೇಲೆ ಹೇಳ್ತೀನಿ. ಅಕ್ಟೋಬರ್ ಟೈಮಲ್ಲೇ ಸ್ಟಾರ್ಟಿಂಗು, ಅಕ್ಟೋಬರ್ 3rd, 4th ಈ ಟೈಮಲ್ಲೇನೋ ಅದಾದಮೇಲಿಂದ ಕಂಪಲ್ಸರಿ ಆಯಿತು. ಸೊ ಕಂಪಲ್ಸರಿ ಆದಮೇಲೆ ಫ್ರಂಟಲ್ಲಿರೋರಿಗೆ ಕಂಪಲ್ಸರಿ ಆಯಿತು ಫಸ್ಟು. ಆಮೇಲೆ ಹಿಂದೆ ಪಿಲರ್ ರೈಡರ್ಗೂ ಕಂಪಲ್ಸರಿ ಆಯಿತು, ಮ್ಯಾಂಡೇಟ್ರಿ ಆಯಿತು. ಅವಾಗ ತುಂಬ ಸ್ಟ್ರೈಕ್ಗಳೆಲ್ಲ ಮಾಡಿದರು. ನಮ್ಮ ಮಾಟಲ್ ನಾಗರಾಜ್ ಸರ್ ಇವರೆಲ್ಲ ತುಂಬ ಸ್ಟ್ರೈಕ್ಗಳು ಮಾಡಿದರು. ಹೆಲ್ಮೆಟ್ ಹಾಕೋದಕ್ಕಾಗಲ್ಲ ಅದು ಇದು ಅಂತ. ಬಟ್ ಅದ್ರ ವ್ಯಾಲ್ಯೂ ಇವಾಗ ಗೊತ್ತಾಗ್ತಾ ಇದೆ. ಸೊ ಅವತ್ತು ಮಾಡಿದ್ದು ಗೌರ್ಮೆಂಟು ಹೆಲ್ಮೆಟ್ ರೂಲ್ಸ್ ಯಾರಿಗೆ ಮಾಡ್ತಾರೆ? ನಮಗೆ ತಾನೆ. ನಾವು ಆರಾಮಾಗಿರಲಿ, ಬಿದ್ದಾಗ ಏನು ಆಗಬಾರ್ದು. ನೋಡಿ ಮೊನ್ನೆ ಒಂದು ಸ್ವಲ್ಪ ಸಿಗ್ನಲ್ ಹತ್ರ ಯಾರೋ ಒಂದು ಬೊಲೆನೋ ಗಾಡಿ ಬಂದು ಗುದ್ದಿತು, ಬಿದ್ದೆ. ಎಂಟಾರ್ಗೆ ಓಡಿಸ್ತಾ ಇದ್ದೆ ಅವತ್ತು, ಮದುವೆಯಿಂದ ಮುಗಿಸ್ಕೊಂಡು ಬರ್ತಾಯಿದ್ದೆ, ಬಿದ್ದೆ, ಕೈಯೆಲ್ಲ ಸ್ಕ್ರ್ಯಾಚ್ ಆಯಿತು. ಹೆಲ್ಮೆಟ್ ಇದ್ದಿದ್ದು ತಲೆ ಹೊಡಿತು, ದಡ್ಡ ಅಂತ ಹೊಡಿತು ಹೆಲ್ಮೆಟು ರೋಡ್ಗೆ, ನೆಲಕ್ಕೆ. ಸೊ ಹಂಗೆ ಎಲ್ಲ ನಮ್ಗೆ ಒಳ್ಳೇದಕ್ಕೆ ತಾನೇ ಮಾಡ್ತಾರೆ. ಇಂಡಿಯಾದಲ್ಲಿ ಸ್ವಲ್ಪ ರೂಲ್ಸು ಇನ್ನೂ ಫಾಲೋ ಮಾಡೋದು ಸ್ವಲ್ಪ ಅಷ್ಟೊಂದು ಹೊಂದ್ಕೊಂಡಿಲ್ಲ ಜನ. ಇನ್ನು ಮುಂದೆ ಹೋಗ್ತಾ ನೆಕ್ಸ್ಟ್ ಜನ್ರೇಷನ್ಸ್ಗೆ, ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ಬೋದೇನೋ. ಇನ್ನೊಂದು 20-30 ವರ್ಷಕ್ಕೆ ನಾವು ಸ್ಟ್ರಿಕ್ಟಾಗಿ ನಮ್ಮ ಇಂಡಿಯಾದಲ್ಲೂ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ಬೋದೇನೋ. ಚಿಕ್ಕಬಳ್ಳಾಪುರ ದಾಟಿ ಬಂದರೆ ನಮ್ಮ ಪವನ್ ಸಿಕ್ಕಿದ್ರು. ಏಕೆ ಮತ್ತೆ ಇಲ್ಲಿ ಯಾಕೋ ಟ್ರಾಫಿಕ್ ಆಗೈತೆ. ಅಲ್ಲೇನು ಫ್ಲೈಓವರ್ ಬಿಡ್ತಾ ಇಲ್ವಾ ಅಥವಾ ಏನಪ್ಪ? ಇವತ್ತು ಆಗಲಿ 2ನೇ ಸರಿ ಈ ಥರ ಸ್ಲೋ ಮೂವಿಂಗ್ ಟ್ರಾಫಿಕ್ ಸಿಗ್ತಾ ಇರೋದು. ಸೊ ಅಲ್ಲಿ ನಿಲ್ಸೋಕೆ ಹೋಗಲಿಲ್ಲ, ಅಲ್ಲಿ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ಮುಂದೆ ಎಲ್ಲಾದರೂ ಇನ್ನೊಂದು 5-10 ಕಿಲೋಮೀಟರ್ಸಲ್ಲಿ ಒಂದು ಟೀಗೆ ಸ್ಟಾಪ್ ಕೊಟ್ಬಿಟ್ಟು ಎಲ್ಲರನ್ನೂ ಮತ್ತೆ ತಿರ್ಗಿ ಅಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಅಲ್ಲೆಲ್ಲ ಸ್ಟಾಪ್ ಮಾಡಲಿಲ್ಲ. ಈಗ ಒಂದು 45-46 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೊಂದು 5-6 ಕಿಲೋಮೀಟ್ರ್. ಯಾಕೆ ಫ್ಲೈಓವರ್ ಮೇಲೆ ಬಿಡ್ತಾ ಇಲ್ವಾ?
ಏನೋ ಏನಾಗೈತೆ ಫ್ಲೈಓವರ್ ಮೇಲೆ ಬಿಡ್ತಾ ಇದ್ದಾರೆ. ಲೆಫ್ಟ್ ಹೋದ್ರೆ ಇಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ ಒಳಗಡೆ ಹೋಗುತ್ತೆ. ಟೊಯೋಟಾ ಹೈಲಕ್ಸು ಸೂಪರ್ ಗಾಡಿ ಮಾತ್ರ ಅದು ಆ್ಯಕ್ಚುಲಿ ನಾನು ಟೊಯೋಟಾದಲ್ಲಿ ಕೆಲಸ ಮಾಡುವಾಗ ಆ ಗಾಡಿ ಬಗ್ಗೆ ಕೇಳ್ತಾ ಇದ್ದೆ. ಅದು ಇವಾಗ ಇಂಡಿಯಾಗೆ ಬಂದಿರೋದು ಅಷ್ಟೇ. ಹೈಲಕ್ಸನ್ನು ಮಾಡಲು ತುಂಬ ವರ್ಷಗಳಿಂದನೇ ಇದೆ. ತುಂಬ ಅದನ್ನು ನೋಡ್ತಾ ಇದ್ದೆ, ತುಂಬ ಕೇಳ್ತಾ ಇದ್ದೆ ಅದ್ರ ಬಗ್ಗೆ. ಹೈಲಕ್ಸ್ ಅಂತ ಬರುತ್ತೆ ಅಂತಲೇ ಇದ್ದರು. ನೆಕ್ಸ್ಟು ಇನೋವಾ ಸ್ಟಾಪ್ ಮಾಡಿ ಅದನ್ನೇ ಬಿಡ್ತಾರೆ ಅಂತಂದರು. ಇನೋವಾ ಕ್ರಿಸ್ಟಾ ಬಂದ್ಬಿಡ್ದು. ಅಂದರೆ ಹಳೆ ಇನೋವಾಗೂ ಕ್ರಿಸ್ಟಾಗೂ ಮಧ್ಯೆ ನಾನು ಕೆಲಸ ಮಾಡ್ತಾಯಿದ್ದಿದ್ದು. ಹೊಸ ಕ್ರಿಸ್ಟಾ ಮತ್ತು ಹಳೆ ಇನೋವಾ ಇತ್ತಲ್ಲ, ಅವಾಗೇ ಕೆಲಸ ಮಾಡ್ತಾಯಿದ್ದಿದ್ದು ನಾನು ಟೊಯೋಟಾದಲ್ಲಿ. ಸೊ ಬರುತ್ತೆ ಹೀಲೆಕ್ಸ್ ಬರುತ್ತೆ ನೆಕ್ಸ್ಟು ನೋಡಿ ಅಂತ ಇದ್ರು. ಹಂಗೆ ಇದು ಬಂದ್ಬಿಡ್ತು, ಯಾವುದೋ ಇನೋವಾ ಕ್ರಿಸ್ಟಾ. ಅಣ್ಣ ನಾನಾದರೂ ಹೋಗ್ತಾಯಿದ್ದೆ, ನೀನೊಬ್ಬ ಅರ್ಧಕ್ಕೆ ನಿಲ್ಸ್ಕೊಬಿಟ್ರೆ ನಾನು ಹೋಗೋಕ್ಕಾಗಲ್ಲ, ನೀನು ಹೋಗೋಕ್ಕಾಗಲ್ಲ. ಆ ಕಡೆ ಆ ಕಾರವರು ಹಂಗೆ ಮಾಡ್ತಾರೆ. ಏನು ಕೋಪ. ಏನಾಗಿದೆ ಅವನ್ಗೆ? ಹೋಗಪ್ಪ ಮುಂದೆ ಹೋಗ್ರಾಜ. ಯಾಕಮ್ಮ ಊಟ ಮಾಡಿಲ್ಲಮ್ಮ? ಮನೆಗೆ ಬಂದು ಊಟ ಮಾಡ್ತೀಯಾ? ಹೋಗಲ್ಲ ಮುಂದೆ. ಏನಾಗಿದೆ ಇಲ್ಲಿ? ಯೂಶ್ವಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ನು ಇಲ್ಲ ಆಕ್ಸಿಡೆಂಟ್, ಎರಡೇ ಕಾರಣಕ್ಕೆ ಈ ಥರ ಸ್ಲೋ ಆಗೋದಿಲ್ಲ. ಸದ್ಯಕ್ಕಂತೂ ಯಾವುದೋ ಕನ್ಸ್ಟ್ರಕ್ಷನ್ನು. ಓಕೆ, ಇಲ್ಲಿ ನೋಡಿ ಹೆವಿ ವೆಹಿಕಲ್ ಹೋಗ್ತಾ ಇದೆ, ಅದಕ್ಕೆ ಓಕೆ ಏನು ಮಾಡೋಕ್ಕಾಗಲ್ಲ. ದಿಸ್ ಈಸ್ ನೆಸೆಸರಿ. ಪಾಪ ಅವ್ರಿಗೆ ಅಷ್ಟು ದೊಡ್ಡದು ಟ್ರಾನ್ಸ್ಪೋರ್ಟ್ ಮಾಡೋದೇ ಕಷ್ಟ. ಅದರಲ್ಲಿ ಈ ಥರ ಚಿಕ್ಕ ರೋಡಲ್ಲೂ ಬಂದುಬಿಟ್ರೆ ಅವ್ರಿಗೆ ಪಾಪ ಇನ್ನೂ ಕಷ್ಟ. ಏನಿಲ್ಲಾಂದರೂ 8-10 ಜನ ಟೀಮ್ ಇರುತ್ತೆ ಅದಕ್ಕೆ. ನಿಧಾನಕ್ಕೆ ಒಂದೊಂದು ನೋಡ್ಕೊಂಡು ಹೋಗಬೇಕು. ಪಾಪ ಅವ್ರಿಗೆ ಟೈಮ್ ಕೊಡಬೇಕು, ಏನು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಹೋಗೋಣ ನಾವು. ಅದಾದಮೇಲೆ ಆ ಕಡೆ ಸೈಡ್ಗೆ ಹಾಕೊಂಡ್ಬಿಡ್ತಾರೆ ಪಾಪ ಅವರು. ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಹಿಂದೆ ಏನೋ ಒಂದು ಹಿಂದೆ ಜನ್ರೇಟ್ರ್ ಓಡ್ತಾ ಇರೋದು ಮೋಸ್ಟ್ಲಿ ಹೈಡ್ರಾಲಿಕ್ಸ್ಗಿರಬೇಕು. ಹೈಡ್ರಾಲಿಕ್ಸ್ಗೂ ಏನಕ್ಕೋ ಒಟ್ಟಲ್ಲಿ ಹಿಂದೆ ಒಂದು ಜನ್ರೇಟ್ರ್ ಓಡ್ತಾ ಇದೆ. ಇಲ್ಲೊಬ್ಬ ಡ್ರೈವರ್ ಇದ್ದಾರೆ, ಅಲ್ಲೊಬ್ಬ ಹೆಲ್ಪರು, ಮುಂದೆಗಡೆ ಒಂದಿಬ್ಬರು ಇರ್ತಾರೆ ಡ್ರೈವರ್ಗಳು. ಅದ್ರ ಮುಂದೆ ಒಂದು ಎಸ್ಕಾಟ್ ವೆಹಿಕಲು ಇದ್ದರೂ ಇರುತ್ತೆ. ಇರ್ರಿ ರೇ ಹೋಗ್ಲಿ ಪಾಪ ಅವರು. ಏನ್ ಗುರು ಜಾಮ್ ಆಗಿರೋದು ಕಾಣಿಸ್ತಲ್ವಾ ನಿನ್ಗೆ? ನೀನೇನು ಕೌಂಟ್ ಮಾಡ್ತೀಯಾ? ಜಾಗ ಬಿಟ್ರೆ ಹೋಗಲ್ವಾ ಎಲ್ಲರೂ? ಹಿಂದೆ ಹಾರನ್ನು ನೋಡ್ಕೊಂಡು ಸಾಯ್ತಾರೆ ಹಂಗೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಹೋಗುರು ಈಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಇಲ್ಲೇ ಒಂದು 60-70 ಕಿಲೋಮೀಟರ್ಸ್ ನಿಲ್ಲಿಸಿದ್ದೆ. ಇಲ್ಲೇ ಒಂದು ಟೀ ಹಾಕ್ಕೊಂಡು ಎಲ್ಲ ಈಗ ಹೋಗ್ತಾ ಇದ್ದೀವಿ. ಅದು ಪ್ರೀತಮ್ ಅಂತ ಅವರು. ನಿನ್ನ ಹೆಸರು? ಇದು ಪೃಥ್ವಿರಾಜು, ಮದನ್ನು, ಸಿದ್ಧಾಂತು, ಮತ್ತು ಇವರು ಜೋಗಿ ಗೌಡ್ರು. ಇದು ನಮ್ಮ ಪೋಲಿ ರೈಡ್ರು. ಪೋಲಿ ಇವನು. ಸೊ ಶ್ರೀಕಂಠ ಇವ್ರದ್ದು ಗಾಡಿ ಮಾತ್ರ ಸಖತ್ತಾಗಿದೆ. ಕಿವೆ ಇದು ಆ್ಯಕ್ಚುಲಿ ರಿವ್ಯೂ ಮಾಡಬೇಕು. 13 ಲೀಟ್ರ್ ಟ್ಯಾಂಕು ಅಲ್ಲ, 13 ಲೀಟ್ರ್ ಟ್ಯಾಂಕು. ಇದು ರಿವ್ಯೂ ಮಾಡ್ತೀನಿ, ಆಮೇಲೆ ಸಿಗೋಣ ಯಾವತ್ತಾದ್ರು. ಸರಿ ನಡ್ರಿ, ನೆಕ್ಸ್ಟು ಇನ್ನೊಂದು 70 ಕಿಲೋಮೀಟ್ರ್ ನಾಷ್ಟಕ್ಕೆ ಹಾಕ್ತೀನಿ. ಸೊ ನೆಕ್ಸ್ಟು ಇನ್ನೊಂದು 70-80 ಕಿಲೋಮೀಟ್ರಿಗೆ ನಾಷ್ಟಕ್ಕೆ ಹಾಕೋಣ. ಅದಾದಮೇಲೆ ಡೈರೆಕ್ಟ್ ಹೊಡಿಬೇಕು. ಅದು ಡಬಲ್ ಮೀನಿಂಗು ಸರ್. ಅಯ್ಯೋ, ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬಿಟ್ರೆ, ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ಬೆಲ್ಲಮ್ ಕೇವ್ಸ್ ಹತ್ರ ಒಳಗಡೆ ಎಲ್ಲ ಓಡಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಗಂಡಿಕೋಟಗೆ ಹೋಗ್ಬೋದು. ಅಲ್ಲಿಂದ ಹತ್ರ ಗಂಡಿಕೋಟ. ಸೊ ಈಗ ಬೆಲ್ಲಮ್ ಕೇವ್ಸ್ ಹೋಗೋದೇ ಇರೋದು ಒಂದು 300 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಈಗ ನಾವು ಹೋಗ್ತಾ ರೂಟ್ ಬಂದ್ಬಿಟ್ಟು ಅನಂತಪುರ ಮೇಲೆ ಹೋಗೋಣ ಅಂತಿದ್ದೀವಿ. ಸೊ ಅನಂತಪುರ ಮೇಲೆ ಅಲ್ಲಿವರೆಗೂ ಹೈವೇ ಇರುತ್ತೆ. ಸೊ ಅನಂತಪುರ ರೈಟ್ ತೊಗೊಂಡ್ರೆ ಇನ್ನರ್ ಸ್ಟೇಟ್ ಹೈವೇಸ್ ಸಿಗುತ್ತೆ. ಆ್ಯಕ್ಚುಲಿ ಗಂಡಿಕೋಟಗೆ ಹಿಂಗೂ ಹೋಗ್ಬೋದು ಈ ರೂಟು. ನಾನು ಒಂದು 2 ಸಾರಿ ಹೋಗಿದ್ದೀನಿ. ಬಟ್ ಆ ರೂಟಲ್ಲಿ ಸ್ವಲ್ಪ ಅಲ್ಲೆಲ್ಲ ರೋಡ್ ಸರಿ ಇಲ್ಲ. ಸೊ ಅದಕ್ಕೆ ಅನಂತಪುರಕ್ಕೆ ಹೋಗಿ ಸೀದಾ ಅಲ್ಲಿಂದ ಬೆಲ್ಲಮ್ ಕೇವ್ಸ್ಗೆ ಹೋಗಿ ಅಲ್ಲಿಂದ ಗಂಡಿಕೋಟಗೆ ಹೋಗ್ಬೋದು. ಸೊ ಅಟ್ಲೀಸ್ಟ್ ಇನ್ನೊಂದು 80 ಕಿಲೋಮೀಟರ್ಸ್
ಹೈವೇನೇ ಇರುತ್ತಲ್ಲ, ಸೊ ಅದಕ್ಕೆ ಅನಂತಪುರ ಮೇಲೆ ಹೋಗೋಣ ಅಂತ ಬಂದೆ. ಲಾಸ್ಟ್ ಎರಡು ಸರಿ ಏನೋ ಹೋಗಿದ್ದೀನಿ. ಲಾಸ್ಟ್ 2 ಟೈಮು ನಾನು ಹಂಗೆ ಹೋಗಿದ್ದಿತ್ತು. ಬಟ್ ರೋಡ್ ಅಷ್ಟೊಂದು ಸರಿ ಇಲ್ಲ ಆ ಕಡೆ. ನಾರಾಯಣ ಹೊಟ್ಟೆ ಅಷ್ಟು ಈ ನಾಯಾದಂಗೆ ಆಗೋಗ್ಬಿಟ್ಟಿದ್ದೀನಿ. ಯಾರಾದರೂ ಗುಂಡೆ ಕಿಕ್ ಮಾಡಿದೆ. ಓಕೆ, ಸೊ ಇಲ್ಲೇ ಅದೊಂದು ಅಭಿರುಚಿ ಅಂತಿದೆ. ಇಲ್ಲೇ ನಾಷ್ಟಕ್ಕೆ ಬಂದ್ರಿ. RPM ಮೀಟ್ರ್ ಹೋಯ್ತಾ? ಏನು ಮಾಡೋಕ್ಕಾಗಲ್ಲ, ಅದು ಹೋಯ್ತಾ ಇರ್ತದೆ. ಓಕೆ, ಸೊ ಇಲ್ಲೇ ನಾಷ್ಟ ಮಾಡಿಕೊಂಡು ಹೊರಡ್ತೀವಿ. ಸೊ ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟು ನಾವು ಈಗ ಬೆಲ್ಲಮ್ ಕೇಸ್ಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರುತ್ತೆ.